ಬಂದು ಎಲ್ಲ ಹೆದರ್ಕೊಂಡು ಹೋಗ್ಬಿಟ್ರು. ಏನೋ ಅಕ್ಕಿ ಕರೆಯೋದು, ಬೆಕ್ಕುದು, ಆ ಥರ ಸೌಂಡ್ಗಳು ಬರ್ತದೆ. ನೈಟ್ 12 ಗಂಟೆ ನಾಗಿ ಬಗಲ್ತು. ಅದಕ್ಕೆ ಹೇಳ್ತಾರಲ್ಲ ಸರ್, ಕಳಿಸೋನವನು ಕರ್ಕೊಳೋದವನು. ಮಧ್ಯದಲ್ಲಿ ನನ್ನ ಕೆಲಸ ನಾನು ಮಾಡಬೇಕು ಅನ್ನೋಕ್ಕೆ ಉತ್ತಮ ಉದಾಹರಣೆ ಕುಟ್ಟಿಯವರು. ಅವರು ತಂದೆ ತಾಯಿನೇ ಜೊತೆಲಿರೋರನ್ನ ಆ ಥರ ಬಿಟ್ಬಿಡ್ತಾರೆ. ಈ ಅನಾಥ ಶವಗಳು ಅಂದ್ರೆ ಏನು? ನಾವು ಇದ್ದೀವಿಲ್ಲ, ನಾವು ಇದ್ಮೇಲೆ ಅನಾಥ ಯಾರಿಲ್ಲ ಅಂತ ಒಂದು ಸಂತೋಷ. ನಮಸ್ಕಾರ, ಪ್ರಜಾಮಾರ್ಗ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶೆಟ್ಟಿ. ಸ್ಮಶಾನ ಅಂದ ತಕ್ಷಣವೇ ಜನರಲ್ಲಿ ಏನೋ ಒಂದು ಭಯ, ಆತಂಕ. ಆದರೆ ಇದೇ ಸ್ಮಶಾನದಲ್ಲಿ ಹುಟ್ಟಿ ಬೆಳೆದು ಆಟ ಆಡಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬಂದು, ಬರೀ ಸ್ಮಶಾನದಲ್ಲಿ ಮಾತ್ರ ಅಂತಲ್ಲ, ಹೊರಗಡೆ ಪ್ರಪಂಚದಲ್ಲೂ ಕೂಡ ಸಾಕಷ್ಟು ಸಹಾಯನ ಮಾಡ್ತಾ ಬಂದಿರುವಂಥ ಒಬ್ಬ ವ್ಯಕ್ತಿ. ಅಂದರೆ ವ್ಯಕ್ತಿ ಅನ್ನೋದಕ್ಕಿಂತ ಅವ್ರನ್ನ ಒಂದು ವಿಚಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ವಿಷಯಗಳನ್ನ ನಾನು ತಿಳ್ಕೊಂಡಾದ್ಮೇಲೆ ಅವರೇ ಒಂದು ವಿಚಾರ, ಅವ್ರ ವ್ಯಕ್ತಿ ಅಲ್ಲ, ವಿಚಾರ ಅವರು. ಈ ವಿಚಾರ ಎಲ್ಲ ಜನರ ಮನಸ್ಸಿಗೂ ತಲುಪಲಿ ಅನ್ನೋಕ್ಕೋಸ್ಕರ ಇವತ್ತಿನ ಸಂದರ್ಶನ ನಾನು ಮಾಡ್ತಾಯಿದ್ದೀನಿ. ಎಸ್, ಅವ್ರ ಹೆಸರೇ ಆಂಟೋನಿ ಸ್ವಾಮಿ ಅಲಿಯಾಸ್ ಕುಟ್ಟಿ. ಬನ್ನಿ, ಅವ್ರ ಜೀವನ ಹೇಗಿತ್ತು, ಅವರೆಲ್ಲ ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಬರೋಣ. ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕುಟ್ಟಿಯವರೇ. ಕುಟ್ಟಿಯವರ, ಮೊದಲಿಗೆ ನಿಮ್ಮ ಬಗ್ಗೆ ಹೇಳೋದಾದರೆ, ನಿಮ್ಮ ಜನ್ಮ ಎಲ್ಲಾಯಿತು, ನಿಮ್ಮ ತಂದೆ ತಾಯಿ ಬಗ್ಗೆ, ಅದೇ ರೀತಿ ಇವಾಗ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ. ನಾವು ಇಲ್ಲೇ ನಮ್ಮ ತಾತ, ತಂದೆ, ನಾವು, ನಮ್ಮ ಮಕ್ಕಳು, ಆ ಥರ ತಲೆಮಾರಿಗೆ ಇಲ್ಲಿ ಮಶಾನದಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದೇ ಸೇವೆ ಮಾಡ್ಕೊಂಡು ಇದ್ದೀವಿ ಸರ್. ಇದೇ ನಮ್ಮ ಜೀವನ. ಸೊ ಅದೇ ರೀತಿ ಸರ್, ಲಾಕ್ಡೌನ್ ಸಮಯದಲ್ಲಿ ಕುಟ್ಟಿಯವರು ಫೇಮಸ್ ಆಗಿದ್ದು, ಜನರಿಗೆ ತುಂಬ ಪರಿಚಯ ಆಗಿದ್ದು ಲಾಕ್ಡೌನ್ ಸಮಯದಲ್ಲಿ ಹೆಚ್ಚಾಗಿ. ಅದಕ್ಕಿಂತ ಮುಂಚೆ ಕೂಡ ಅನಾಥ ಶವಗಳನ್ನ ನೀವು ನೀವೇ ಒಂದು ಜವಾಬ್ದಾರಿ ತಗೊಂಡು ನೀವು ಇಲ್ಲಿ ಬರ್ನ್ ಮಾಡ್ತಾಯಿದ್ರಿ. ಲಾಕ್ಡೌನ್ ಸಮಯದಲ್ಲಿ ತುಂಬ ಆಯಿತು. ಹೇಗಿತ್ತು ಸರ್ ಅನುಭವ? ಮತ್ತು ಈ ಅನಾಥ ಶವಗಳು ಅಂದರೆ ಏನು? ಅನಾಥ ಶವ ಅಂದರೂ ಎಲ್ಲ ಜೀವ ಇರೋವಾಗ ಹೊಸ ಬಟ್ಟೆ ಥರ ಹಾಕ್ಕೊಳ್ತಾರೆ. ಅವಾಗ ಅದು ಅಲ್ಲೇದು ಆದ ತಕ್ಷಣ ಹೆಂಗೆ ಸೈಡ್ಗೆ ಬಿಸಾಕ್ತಾರೆ, ಆ ಥರ ಅವರು ತಂದೆ ತಾಯಿನೇ ಜೊತೆಲಿರೋರನ್ನ ಆ ಥರ ಬಿಟ್ಬಿಡ್ತಾರೆ. ಅವರು ಕೆಲವ್ರು ಮನೆಯೊಂದು ಬೇಜಾರಾಗಿ ಮನೆ ಬಿಟ್ಟು ಆಚೆ ಬರ್ತಾರೆ. ಆ ಥರ ತುಂಬ ನೋವಾಗ್ತದೆ ಅದ್ರ ಬಗ್ಗೆ. ಅಲ್ಲ, ಇವಾಗ ನೀವು ಹೇಳ್ತಿಲ್ಲ ಅಸ್ಥಿ ತೊಗೊಂಡು ಹೋಗಲ್ಲ, ಅನಾಥ ಶವ ಅಂತ ಹೇಳಿದಾಗ ನಿಮಗೆ ಎಷ್ಟು ಒಂಥರ ಬೇಜಾರಾಗುತ್ತೆ? ಬೇಜಾರಾಗ್ತದೆ. ನಾವು ಇದ್ದೀವಿಲ್ಲ, ನಾವು ಇದ್ಮೇಲೆ ಅನಾಥ ಯಾರಿಲ್ಲ ಅಂತ ಒಂದು ಸಂತೋಷ. ನಮ್ಮ ಜೀವ ಇದೆ ಅಲ್ಲ, ನಾವು ಮನ್ಸಿರ ಹುಟ್ಟಿದ ಮೇಲೆ ಅದಕ್ಕೆ ನಮ್ಮನ್ನ ಕೆಲವ್ರು ತಿಳ್ಕೊಳ್ಳಲ್ಲ. ನಾವು ಮನ್ಸರ ಹುಟ್ಟಿದ್ದೀವಿ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಮನೆಯವ್ರು, ನಮ್ಮ ಸ್ವಂತ, ನಮ್ಮ ಜಾತಿ ಜನ ಹಂಗೇ ಬಾಳ್ತಾರೆ. ನಮ್ಗೆ ಆ ಥರ ಗೊತ್ತಿಲ್ಲ. ಫಸ್ಟು ಒಂದು ಮನಸ್ಸಾಕ್ಷಿ ಬೇಕು, ಅದೇ ಫಸ್ಟು, ಆಮೇಲೆ ಮಿಕ್ಕಿದಲ್ಲ ಸರ್. ಅಲ್ಲ, ಅದಕ್ಕೊಂದು ಮಾತಿದೆ, ಏನಂದರೆ ಇರೋ ತನಕ ಎಷ್ಟು ಜನ ಇದ್ರೂ ಮುಖ್ಯ ಅಲ್ಲ, ನೀನು ತೀರ್ಕೊಂಡ್ಮೇಲೆ ನೀನು ಹಿಂದೆ ಎಷ್ಟು ಜನ ಬರ್ತಾರೆ ಮುಖ್ಯ ಅಂತ. ಅದು ಎಷ್ಟು ಈ ವಿಚಾರದಲ್ಲಿ ಸತ್ಯ ಅನಿಸುತ್ತೆ? ಸತ್ಯ ಅಂತ ಕೆಲವ್ರದ್ದು ಸಂತೋಷ, ಪ್ರೀತಿ ಮನಸ್ಸಿರ್ತದೆ. ಇರೋವರೆಗೂ ಎಲ್ರಿಗೂ ಕೊಟ್ಬಿಡ್ತಾರೆ. ಹೋಗೋವಾಗ ಏನಿರಲ್ಲ, ಅವ್ರ ಹತ್ರ ಯಾರು ಬರಲ್ಲ. ಆ ಥರ ಅವರು ಕೆಟ್ಟವ್ರನ್ನ ಹೇಳೋಕ್ಕಾಗಲ್ಲ. ಒಳ್ಳೆಯವ್ರು ಇರ್ತಾರೆ, ದಾನ ಧರ್ಮ ಮಾಡಿರ್ತಾರೆ. ನಾಳೆ ಅಂತ ಎತ್ತಿಡಲ್ಲ. ನಂತರ ಎಲ್ಲ ಸಂತೋಷ ಖರ್ಚು ಮಾಡ್ತೀವಿ. ಕೆಲವ್ರು ಮನಸ್ಸನ್ನು ನೋಡ್ಕೊಂಡು ಬರ್ತಾರೆ ಸೆತ್ತು ಹೋಗಿದ್ರು. ಕೆಲಸರು ಏನಿದೆ ಅವ್ರು ನೋಡೋಕ್ಕೆ. ಕೋವಿಡ್ ಮೂರನೇ ಬಾಡಿ ಬೆಂಗಳೂರಿಗೆ, ಫಸ್ಟ್ ಬಾಡಿ ಕಲಬುರಗಿಯಲ್ಲಿ ಆಯಿತು. ಇಡೀ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಆಯಿತು. ಫಸ್ಟು ಮುಸ್ಲಿಮ್ಸ್ ಅವರು ಅಲ್ಲಿ ಮಾಡಿದ್ರೆ ಏನು ಮಾಡಿದ್ರು ಗೊತ್ತಿಲ್ಲ. ನೆಕ್ಸ್ಟ್ ಸೆಕೆಂಡೂ ಬೆಂಗಳೂರಲ್ಲಿ ಆಯಿತು, ಅವ್ರೂ ಮುಸ್ಲಿಮ್ಸು. ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಮೂರನೇದು ನಮ್ಮ ಇವರು ವಿಕ್ರಮ್ ಹಾಸ್ಪಿಟಲ್ ಡೆತ್ ಆಯಿತು. ಆವಾಗ ಇಲ್ಲೇ ಬಂತು ಬಾಡಿ. ಬಂದು ಎಲ್ಲ ಹೆದರ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಮ್ಮ ಮಕ್ಕಳನ್ನೂ ಬೇಡಪ್ಪ ಅಂದರೆ ಆ ಥರ ಹೆದರ್ಬಾರ್ದು, ಜೀವ ಇವಾಗ ನಾವು ಹೋಗ್ಬೋದು. ನಾವು ಇರೋದು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ, ಅದೇ ಕೆಲಸಕ್ಕಿರೋದು. ನಾವು ಇದಿಲ್ಲಾಂದರೆ ಯಾರು ಮಾಡ್ತಾರೆ ಅಂತ ನಾನು ನಮ್ಮ ತಮ್ಮ ಆಂಬುಲೆನ್ಸ್ ಅವರು ಇಲ್ಲೇ ಆಂಬುಲೆನ್ಸಲ್ಲಿ ಇಲ್ಲೇ ಎತ್ತಕ್ಕಾಗಿಲ್ಲ ಬಾಡಿ.
ಒಂದು 50-100 ಜನ ನೋಡ್ತಾ ಇದ್ರಿ, ಯಾರು ಬಂದು ಮುಟ್ಟಿಲ್ಲ. ನಾವು ಎಲ್ಕೊಂಡು ಹೋಗಿ ಟಚರ್ ಎತ್ತಕ್ಕಾಗಿಲ್ಲ, ಟಚರ್ ಇಲ್ಲದೆ ಎಲ್ಕೊಂಡು ಹೋಗಿ ಅಷ್ಟು ದೂರ ಆಮೇಲೆ ಎತ್ತಿ ನೀವು ಹಾಕಿಸ್ಕೊಂಡ್ರಿ ಕೊನೆಗೂ. ಅದಕ್ಕೆ ಹೇಳ್ತಾರಲ್ಲ ಸರ್, ಕಳಿಸೋನು ಅವನು, ಕರ್ಕೊಳೋದು ಅವನು. ಮಧ್ಯದಲ್ಲಿ ನನ್ನ ಕೆಲಸ ನಾನು ಮಾಡಬೇಕು ಅನ್ನೋಕ್ಕೆ ಉತ್ತಮ ಉದಾಹರಣೆ ಕುಟ್ಟಿಯವರು ಇವಾಗ ಬರೀ ಸ್ಮಶಾನದಲ್ಲಿ ಕೆಲಸ ಮಾಡೋದು ಬಿಟ್ಟು ಇಲ್ಲೇ ಜೀವನ ಮಾಡ್ತಿದ್ರ. ಸ್ಮಶಾನ ಕೆಲಸ ಏನಾಗುತ್ತೆ, ನಾನು ಆಫೀಸ್ಗೆ ಹೋಗ್ತೀನಿ, 9ಕ್ಕೆ ಹೋಗ್ತೀನಿ, 6ಕ್ಕೆ ಬಂದುಬಿಡ್ತೀನಿ, ನಾನು ಮನೇಲಿ ಇರ್ತೀನಿ, ಸೇಫರ್ ಝೋನಲ್ಲಿ ಇರ್ತೀನಿ ಅಂತ. ಇಡೀ ನಿಮ್ಮ ಕುಟುಂಬ ಸಾಕಷ್ಟು ವರ್ಷ ಇದೇ ಸ್ಮಶಾನದಲ್ಲಿ ಜೀವನ ಮಾಡ್ತಿದ್ದೀರ. ಸ್ಮಶಾನ ಅಂದ ತಕ್ಷಣ ಜನರ ಮನಸ್ಸಲ್ಲಿ ಬರೋದು ಒಂದು ಆತಂಕ, ಭಯ. ನಿಮ್ಗೆ ಆ ಥರ ಭಯ ಯಾವಾಗಲೂ ಆಗಿಲ್ವಾ? ಚಿಕ್ಕ ವಯಸ್ಸಿನ ನೋಡಿಲ್ಲ ಸರ್, ನಾವು ಹುಟ್ಟಿ ಬೆಳೆದಿದ್ದು ಮಶಾನದಲ್ಲಿ. ಆ್ಯಕ್ಚುಲಿ ಇಲ್ಲಿಂದ ಏನು ಅನಿಸೇ ಇಲ್ಲ ನಮಗೆ. ಅಲ್ಲ, ಯಾಕಂದರೆ ಎಲ್ಲರೂ ಹೇಳೋ ಪ್ರಕಾರ ದೆವ್ವ, ಭೂತ ಇದೆಲ್ಲ ಹೇಳ್ತಾರೆ. ತುಂಬ ವೀಡಿಯೋಗಳು ನೋಡ್ತೀವಿ, ಸ್ಮಶಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ವೀಡಿಯೋಗಳನ್ನ ಏನು ಈ ಇನ್ಫ್ಲುಯೆನ್ಸರ್ಗಳು ಇರ್ತಾರಲ್ಲ, ವೀಡಿಯೋಗಳು ಮಾಡ್ತಿರ್ತಾರೆ, ಸೌಂಡ್ ಕೇಳಿಸ್ತಾ ಇದೆ, ಅದು ಕಲ್ಲು ಎಸಿತಾ ಇದೆ, ಚಪ್ಪಲಿ ಎಸಿತಾ ಇದೆ ಅಂತ. ಅದೆಲ್ಲ ಸುಳ್ಳು ಅಂತೀರಾ ಹಾಗಾದರೆ? ಆ ಥರ ಹೇಳೋಕ್ಕಾಗಲ್ಲ, ಎರಡಿದೆ, ಒಳ್ಳೇದಿದೆ ಕೆಟ್ಟದ್ದಿದೆ. ಹಾಂ, ಅಲ್ಲ ಅದನ್ನೇ ಕೇಳಿದ್ದು. ನಿಮ್ಗೆ ಒಳ್ಳೇದಾಗಿದ್ದ ಅನುಭವ, ಕೆಟ್ಟದಾಗಿದೆ, ಒಟ್ಟು ಅನುಭವ ಆಗಿದೆಯಾ ಅಂತ ಕೇಳಿ. ಹಾಗೇ ಇಲ್ಲ ಇನ್ನವರೆಗೂ, ಯಾವುದೂ ಆಗಿಲ್ಲ. ಸುಮ್ಮನೆ ಸೌಂಡ್ ಬರ್ತದೆ ನಾರ್ಮಲಾಗೆ. ನಮ್ಮ ಥರ ಜೀವ ಎಲ್ಲ ಅದು ಏನೇನೋ ಇರ್ತದಲ್ಲ, ಅದಕ್ಕೂ ಸೌಂಡ್ ಇರ್ತದೆ ನೈಟಲ್ಲಿ. ಅಲ್ಲ, ಸೌಂಡ್ ಬರ್ತದೆ ಅಂದರೆ ದೇವ ಆ ಥರ ಇಲ್ಲ, ಅದು ಏನೋ ಕೀ ಕರೆಯೋದು, ಬೆಕ್ಕುದು, ಆ ಥರ ಸೌಂಡ್ಗಳು ಬರ್ತದೆ. ಇನ್ನವರಿಗೆ ನೋಡಿಲ್ಲ ನಾವು ಆ್ಯಕ್ಚುಲಿ. ಅವಾಗ ಒಂದು ಭಯ ಅಂತ ಆಗಲ್ವ ಸರ್? ಯಾರಿಗೆ, ಒಬ್ರಿಗಲ್ಲ. ಏನಾಗುತ್ತೆ, ದೃಢ ಮನಸ್ಸಿದ್ದವರು ಓಕೆ, ಅದು ಚಿಕ್ಕ ಮಕ್ಳುಗಳಿರ್ತಾರೆ. ಈಗ ನಾನು ನೋಡ್ತಾ ಇದ್ದೆ, ಎಲ್ಲ ಸಮಾಧಿ ಮೇಲೆಲ್ಲ ಆಟ ಆಡ್ತಾ ಇದ್ರು ಮಕ್ಳುಗಳು. ನಮ್ಮ ಮಕ್ಕಳು ಎಲ್ಲ ಇಲ್ಲಿಯೇ ಬೆಳೆದ್ರು, ಇಲ್ಲೇ ಇದ್ದೀವಿ. ಕೋವಿಡಲ್ಲಿ ಅವರು ಬಂದು ಕೆಲಸ ಮಾಡ್ತಾಯಿದ್ರು. ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಬಾಡಿ ಬರ್ತಾಯಿತ್ತು. ಅವರು ಡೋರು ಓಪನ್ ಮಾಡೋದು, ಮಿಷಿನು. ನಮ್ಮ ಜೊತೆಲಿ ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳು ಎಲ್ಲರೂ ಕೆಲಸ ಮಾಡಿದ್ದಾರೆ ಕೋವಿಡಲ್ಲಿ, ಎದುರಿಲ್ಲ. ಆ ಥರ ಲೇಡೀಸ್ ಥರ ನೋಡಿದ್ರು. ಈ ಕಡೆ ಒಂದು ಕೆಲಸ ಮಾಡ್ತಾರೆ ಮಿಲ್ಟ್ರಿ ಒಳಗಡೆ, ಕಾಂಪೌಂಡ್ ಬಿದ್ದೋಯ್ತು. ಆವಾಗ ನೋಡಿದೆ ಲೇಡೀಸ್ ಥರ ಹೋಗ್ತಾಯಿದ್ರು. ಆಮೇಲೆ ಬೆಳಿಗ್ಗೆ ಕೇಳಿದ್ರೆ ಹೌದು ನಾನೇ ಹೋಗಿದ್ದೀನಿ ಎಲ್ರು ಒಂದ್ಸಲಿ. ನೈಟ್ 12 ಗಂಟೆ ನಾಗಿ ಬಗಲ್ತು. ಆಮೇಲೆ ಹೋದ್ರೆ ಬೆಳಿಗ್ಗೆ ಕೆಲಸ ಮಾಡ್ತಾರೆ, ಕೇಳಿದ್ರೆ ನೈಟ್ ಹೋಗಿದ್ದಮ್ಮ ಅಂದರೆ ಹೌದು ನಾನು ಅಂದರು. ಸೊ ಅಲ್ಲಿ ತನಕ ಕಲ್ಪನೆ ಬೇರೆ ಇತ್ತಾ? ಬೇರೆ ಇತ್ತು ಏನೋ ಅಂತ, ಏನೋ ಆವಿ ಹೋಗಿರ್ಬೋದು ಅಂತ ಕನ್ಫರ್ಮ್ ಮಾಡಿದ ಮೇಲೆ ಏನಿಲ್ಲ ಅಂತ. ನೋಡಿದ್ರಲ್ಲ, ಇದಿಷ್ಟು ಶವಾಗಾರದಲ್ಲಿ ಕೆಲಸ ಮಾಡುವಂಥ ಕುಟ್ಟಿಯವರ ಮಾತು. ಸಾಕಷ್ಟು ಪ್ರಭಾವವಾದ ಮಾತುಗಳು ಕೂಡ ಕುಟ್ಟಿಯವರ ಬಾಯಿಂದ ನಾವು ಕೇಳಿದ್ದೀವಿ. ಯಾಕಂದರೆ ಜೀವನ ಅನ್ನೋದು ಜನನ ಮರಣಗಳ ಮಧ್ಯೆ ಬರೋದು. ಜನನ ಉಚಿತ, ಮರಣ ಖಚಿತ. ಆದರೆ ಈ ಜನನ ಮರಣಗಳ ಮಧ್ಯೆ ಇರೋ 4 ದಿವಸದಲ್ಲಿ ಅಟ್ಲೀಸ್ಟ್ 4 ಜನಕ್ಕೆ ಉಪಯೋಗ ಆಗಿ ಇವ್ರು ಬಡತನದಲ್ಲಿದ್ದರೂ ಸಾಕಷ್ಟು ಜನಕ್ಕೆ ಉಪಕಾರನ ಮಾಡಿದ್ದಾರೆ, ಸಾಕಷ್ಟು ಸಹಾಯನ ಮಾಡ್ತಿದ್ದಾರೆ. ಇವ್ರ ಜೀವನ ಬೇರೆಯವ್ರಿಗೂ ಕೂಡ ಮಾದರಿಯಾಗಲಿ. ಹಣ ಮಾಡಿಟ್ಟವ್ರು ಅಂದರೂ ಫಸ್ಟ್ ಇದನ್ನು ನೋಡಿ ತಿಳ್ಕೊಳ್ರಿ, ಒಂದು 4 ಜನಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.